ಇವಾಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಏನು ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡ್ಬೋದು, ಚಲನ್ ಡೌನ್ಲೋಡ್ ಮಾಡ್ಬೋದು, ಸೊ ಫೀಸ್ ಪೇಮೆಂಟ್ ಮಾಡ್ಬೋದು, ಮತ್ತೆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೋದು. ತುಂಬ ಜನ ಕೇಳ್ತಾ ಇದ್ರಿ ಸರ್ ಫೀಸ್ ಪೇಮೆಂಟ್ ಮಾಡೋಕ್ಕಂತ ಆಪ್ಷನ್ ಇದೆ ಅಂತ. ಇವಾಗ KE ಅವರು ಕೊಟ್ಟಿದ್ದಾರೆ, ಇದೆ ಮಿರಾಕಲ್ ಅಂತ ಕರೆಯೋದು. ಮಿರಾಕಲ್ ಸೆಕೆಂಡ್ ರೌಂಡ್ ಏನು ಮಾಡಿದ್ದೀರಾ, ನಮ್ಮ ಕತೆ ಏನು ಸರ್, ಇವಾಗ ಸೀಟು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂದರೆ ಖಂಡಿತ ಸೀಟ್ಸ್ ಕಡಿಮೆ ಆಗುತ್ತೆ. ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ರಿಸಲ್ಟ್ಸ್ ಬರಲ್ಲ ನಿಮಗೆ, ಮತ್ತೆ ಕೌನ್ಸಿಲ್ ಆಪ್ಷನ್ ಎಂಟ್ರಿ ಮಾಡ್ಬೋದು, ಮೋಸ್ಟ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರು ಹೇಳ್ದಂಗೆ ಫ್ರೀಸ್ ಮಾಡಿರ್ಬೋದು, ಎರಡೂ ಆಗಿರ್ಬೋದು. ಓಕೆ, ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮೊ ಅನ್ನೋದಕ್ಕಿಂತ ನಂಬಿಕೆ ಅನ್ಬೇಕು. ಯಾಕೆಂದರೆ ಶಾಕ್ ಕೊಡೋದ್ರಲ್ಲಿ KE ಅವ್ರು ಎಕ್ಸ್ಪರ್ಟ್ ಅನ್ಕೊತೀನಿ. ಏನು ಶಾಕ್ ಕೊಡ್ತಾರೆ ಗುರು KE ಅವರು, ರಾಮ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದುವರೆಗೂ. ಇಂಥ ಶಾಕ್ ನಾನು ಇದುವರೆಗೂ ನೋಡೇ ಇಲ್ಲ 3 ಇಯರ್ಸಲ್ಲಿ. ಅದಕ್ಕಿಂತ ಮುಂಚೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಐ ಥಿಂಕ್ ಹಿಸ್ಟ್ರಿಲೇ ಫಸ್ಟ್ ಅನ್ಕೊತೀನಿ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಗಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಫಸ್ಟ್ ರೌಂಡ್ಗೆ ಚಾಯ್ಸ್ ಎಂಟ್ರಿ ಕೊಟ್ಟು ಮತ್ತೆ ಸೆಕೆಂಡ್ ರೌಂಡ್ ಮಾಡ್ತಾರೆ ಅಂತಂದರೆ ರಿಯಲಿ ಗ್ರೇಟ್ KE. ಸೊ ವಾಟ್ ಆರ್ ಇಟ್ ಮೇ ಬಿ, ಇದು ಖುಷಿ ಆಗುತ್ತೆ ನನಗೆ. ಯಾಕಂದರೆ ಅವರು ಸ್ಟೂಡೆಂಟ್ ಫೇವರ್ ಆಗಿ ಮಾಡ್ತಾ ಇದ್ದಾರೆ. ಇದನ್ನೇ ಹರಿಬರಿ ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡಿದರೆ ತುಂಬ ಚೆನ್ನಾಗಿರೋದು. ವಾಟ್ ಎವರ್ ಇಟ್ ಮೇ ಬಿ, ದೇ ಆರ್ KE, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಏನು ಅಂತಂದರೆ, ರೌಂಡ್ 1 ರಿಸಲ್ಟ್ಸ್ ಯಾರು ಬಂದಿದ್ದೀರಾ, ಚಾಯ್ಸ್ ಎಂಟ್ರಿ ಯಾರು ಕೊಟ್ಟಿದ್ದೀರಾ, ಯಾರು ಕೊಟ್ಟಿರಲಿಲ್ಲ ಚಾಯ್ಸ್ ಎಂಟ್ರೀಸ್ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, 4 ಚಾಯ್ಸ್ ಯಾರು ಕೊಟ್ಟಿರಲಿಲ್ಲ ಅವ್ರಿಗೆ ಒಂದು ಕಡೆ ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಕ್ವಶನ್ ಬರೋದೇನು ಅಂದರೆ, ಸರ್ ಇವಾಗ ರೌಂಡ್ 2 ಆಪ್ಷನ್ ಎಂಟ್ರಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ ಮಾಡಿದ್ವಿ, ನಮ್ಮ ಕತೆ ಏನು ಸರ್ ಅಂತ ಕೇಳ್ತಾರೆ. ಅದಕ್ಕೇನು ಇಲ್ಲ, ಹೋಲ್ಡ್ ಮಾಡಿ, ಅಪ್ಡೇಟ್ ಬರುತ್ತೆ. ಎಲ್ಲ ಅಪ್ಡೇಟು ರಿಗಾರ್ಡಿಂಗ್ ಸೆಕೆಂಡ್ ರೌಂಡ್ ಎಂಟ್ರಿ ಮತ್ತೆ ಫ್ಯೂಚರಲ್ಲಿ ಕೊಡ್ತಾರೆ. ಇವಾಗ ಸದ್ಯಕ್ಕೆ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿನ ಮತ್ತೆ ರಿವೋಕ್ ಮಾಡಿದ್ದಾರೆ. ಮತ್ತೆ ಚಾಯ್ಸ್ ಎಂಟ್ರಿ ಲಿಂಕ್ ಲಾಗಿನ್ ಮಾಡಿದ್ರೆ ಮತ್ತೆ ನೀವು ಚಾಯ್ಸಸ್ ಕೊಡ್ಬೋದು. ಯಾಕಂದರೆ ಸುಮಾರು ಜನ ಸ್ಟೂಡೆಂಟ್ಸು ಮಳೆ ಆಗೋದ್ರಿಂದ ಸುಮಾರು ಪ್ರಾಬ್ಲಮ್ ಆಗಿರೋದ್ರಿಂದ ಫೀಸ್ ಕಟ್ಟಿರಲಿಲ್ಲ, ತುಂಬ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಏನು ಮಾಡಿದ್ದಾರೆ KE ಅವರು, ಫಸ್ಟ್ ರೌಂಡ್ ರಿಸಲ್ಟ್ಸ್ ಮೇಲೆ ಚಾಯ್ಸ್ ಎಂಟ್ರಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ಬಗ್ಗೆ ಮತ್ತೆಲ್ಲ ಡೀಟೇಲ್ ಆಗಿ ಹೇಳಲ್ಲ. ಇವಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದು ಯಾರಿಗೆ ಅಂತಂದರೆ ಮತ್ತೆ ಕೊಡ್ಬೋದು. ಯಾರಿಗೆ ಅಂತಂದರೆ ಇದುವರೆಗೂ ಯಾರ್ಯಾರು ಕೊಟ್ಟಿಲ್ಲ, ಚಾಯ್ಸ್ ಯಾರು ಕೊಟ್ಟಿಲ್ಲ ಅದನ್ನೇ ಹೇಳಿರೋದು ನೋಡಿ. ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು ಚಾಯ್ಸ್ಗಳು ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿ ಚಾಯ್ಸ್ ಸೆಲೆಕ್ಷನ್ ಯಾವಾಗ ಅಂತಂದರೆ ನಾಳೆ 11 AM, ಇವತ್ತು 6th ನೋಡಿ, ಇಲ್ಲಿ ಇವತ್ತು 6th, ನಾಳೆ 7th ಅಂದರೆ ನಾಳೆ ವೆಡ್ನೆಸ್ಡೇ 11 AM ಇಂದ 7th August 8th August ಮಿಡ್ ನೈಟ್ವರೆಗೂ ಅಂದರೆ 1 ಕಂಪ್ಲೀಟ್ ಡೇ, 1.5 ಡೇ ಕೊಟ್ಟಿದ್ದಾರೆ ನಿಮಗೆ. 7th ನೈಟು 8th ಮಿಡ್ ನೈಟ್ ಅಂದರೆ 1.5 ಡೇ ಕಂಪ್ಲೀಟ್ ಟೈಮ್ ಕೊಟ್ಟಿದ್ದಾರೆ. ಸೊ ಮತ್ತೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಫ್ರೆಂಡ್ಸ್ ಯಾರನ್ನ ಇದ್ದರೆ ದಯಮಾಡಿ ಹೇಳ್ತೀನಿ ಶೇರ್ ಮಾಡಿ. ನನಗೆ ಎಷ್ಟು ಕಾಲ್ಸ್ ಬರ್ತಾವೆ ಗೊತ್ತೇನ್ರಿ ನಿಜವಾಗ್ಲೂ. ಇವಾಗ ನನಗೆ ನಿಜವಾಗ್ಲೂ ಸ್ಟೂಡೆಂಟ್ಸ್ ನೆನೆಸ್ಕೊಂಡ್ಬಿಟ್ರೆ ಬೇಜಾರಾಗುತ್ತೆ. ಸರ್ ನಾನು ಚಾಯ್ಸ್ ಎಂಟ್ರಿ ಕೊಟ್ಟಿಲ್ಲ ಸರ್, ಚಾಯ್ಸ್ ಎಂಟ್ರಿ ಕೊಟ್ಟಿದ್ದೀನಿ ಸರ್, ಪೇಮೆಂಟ್ ಮಾಡಿಲ್ಲ ಸರ್, ನನಗೆ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಕೊಡ್ತಾ ಇಲ್ಲ ಸರ್. ಏನ್ರಿ ಇದು ಸೀರಿಯಸ್ನೆಸ್ ನಿಮ್ಮದು? ಅವ್ರು KE ಅವ್ರು ಹೇಳಿ ಇದು ಮಾಡಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಂಟ್ರಿ ಆಗಿ ಕೊಡಿ ಅಂತ ಎಲ್ಲ ಹೇಳಿದ್ರು ನೀವು ಏನೂ ಕೊಡೋಕ್ಕೆ ರೆಡಿ ಇಲ್ಲ, ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ವಾಟ್ ಸೀರಿಯಸ್ನೆಸ್ ಯು ಆರ್ ಹ್ಯಾವಿಂಗ್, ಐ ಡೋಂಟ್ ನೋ. ಇವಾಗ ಸುಮಾರು 1.5 ತಿಂಗಳು 2 ತಿಂಗಳು ಮುಂಚೆಯಿಂದಲೇ ಹೇಳ್ತಾ ಇದ್ದೆ ಫೀಸ್ ಅರೇಂಜ್ ಮಾಡ್ಕೊಳ್ಳಿ ಅಂತ. ಚಾಯ್ಸ್ ಎಂಟ್ರಿ ಕೊಟ್ಟ ಮೇಲೂ ಆಮೇಲೆ ಸರ್ ಫೀಸ್ ಅರೇಂಜ್ ಆಗಿಲ್ಲ, ಇವಾಗ ಅರೇಂಜ್ ಆಗಿದೆ ಕಟ್ಬೋದು ಅಂತ ಕೇಳ್ತೀರಾ. ಮೊನ್ನೆ ಯಾರೋ ಹುಡುಗ ಕಾಲ್ ಮಾಡಿದ್ರು, ಸರ್ ಇವಾಗ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇ 6ನೇ ತಾರೀಕು, ಓಕೆ ಸರ್ ಚಾಯ್ಸ್ ಎಂಟ್ರಿ 2 ತೊಗೊಂಡಿದ್ದೆ, ನಾನು ಫೀಸ್ ಕಟ್ಟಿಲ್ಲ, ಇವಾಗ ಪೇಮೆಂಟ್ ಮಾಡ್ಬೋದಾ, ಚೇಂಜಸ್ ಆಗುತ್ತಾ ಅಂತ. ಡೋಂಟ್ ನೋ ವಾಟ್ ಮೆಂಟಾಲಿಟಿ ದೇ ಆರ್ ಹ್ಯಾವಿಂಗ್. ಅದು ಹೆಂಗೆ ಅನ್ಕೊಂಡ್ಬಿಡ್ತಾರೆ, KE ಅವ್ರು ಕೊಟ್ಬಿಡ್ತಾರೆ, ಇವ್ರು ಕೊಟ್ಟ ತಕ್ಷಣ KE ಅವ್ರು ಹೇಳ್ದಂಗೆ ಮಾಡ್ಬೇಕ್ರಿ. ನಮ್ಮ ಅನುಕೂಲಕ್ಕೆ KE ಇರಲ್ಲ, KE ಅನುಕೂಲಕ್ಕೆ ನಾವಿರಬೇಕು. ಯಾಕಂದ್ರೆ ನಮಗೆ ಸೀಟ್ ಬೇಕಾಗಿರೋದು, KE ಅವ್ರಿಗಲ್ಲ. KE ಅವ್ರಿಗೆ ಏನೂ ಆಗೋದು ಬೇಕಾಗಿಲ್ಲ. ಅವ್ರ ಸೀಟ್ ಬೇಕಾ ಹೇಳ್ದಂಗೆ ಮಾಡು, ಇಲ್ವಾ ಹೋಗ್ತಾ ಇರು, ಅಷ್ಟೇ ಆಪ್ಷನಲ್ಲಿ. ಸೊ ಇದೇ ಪ್ರಾಬ್ಲಮ್ ಆಗಿ ನೋಡಿ, ಇಲ್ಲಿ ತುಂಬ ಜನ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸು ಮತ್ತು ತುಂಬ ಜನ ಡಿಪ್ಲೊಮೊ ಸ್ಟೂಡೆಂಟ್ಸು ಮಳೆ ಆಗಿರೋದ್ರಿಂದ ಮತ್ತು ಡ್ಯೂ ಟು ಸಮ್ ಅದರ್ ಕಂಡೀಷನ್ಸ್ ತುಂಬ ಜನ ಫೀಸ್ ಕಟ್ಟಿರಲಿಲ್ಲ, ಫಸ್ಟು ಚಾಯ್ಸ್ ಕೊಟ್ಟಿರಲಿಲ್ಲ, ಫೀಸ್ ಕಟ್ಟಿರಲಿಲ್ಲ, ಮತ್ತು ಫೀಸ್ ಕಟ್ಟಿದ್ದು ಚಲನ್ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ, ಚಲನ್ ಡೌನ್ಲೋಡ್ ಮಾಡ್ಕೊಂಡ್ರು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ, ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿರಲಿಲ್ಲ. ಕೆಲವರೆಲ್ಲ ಫೀಸ್ ಕಟ್ಟಿದ್ದಾರೆ, ಅದು ರೀಫಂಡ್ ಆಗಿದೆ. ಯಾಕಂದ್ರೆ ಸಮ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಬ್ಯಾಂಕ್ ಕಡೆಯಿಂದ, KE ಕಡೆಯಿಂದ, ಅಡ್ಮಿಷನ್ ಡೌನ್ಲೋಡ್ ಆಗಿಲ್ಲ ಯಾಕಂದರೆ ಟೈಮ್ ಹೋಗಿದೆ. ಸೊ ಅದಕ್ಕೆ ನಿಮಗೆ ಒಂದು ಫೈನಲ್ ಚಾನ್ಸ್ ಕೊಡ್ತಾ ಇದ್ದಾರೆ KE ಕಡೆಯಿಂದ. ಎಲ್ಲ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ NDA ಅಕಾಡೆಮಿ ಕಡೆಯಿಂದ ಶಾರ್ಟ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ತುಂಬ ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾ ಇರೋ ನನಗೆ ಗೊತ್ತು, ತುಂಬ ಜನ ಪೇರೆಂಟ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಬಟ್ ಇವಾಗೂ ಕನ್ಫ್ಯೂಷನ್ ಇದ್ದಾರೆ, ಸರ್ ಲಾಂಗ್ ಟರ್ಮ್ ಅಲ್ಲ ಅವ್ರು ಆನ್ಲೈನ್ ಕೋಚಿಂಗಾ ಆಫ್ಲೈನ್ ಕೋಚಿಂಗ ಅಂತ. ನಾನು ಆಫ್ಲೈನ್ ಮಾಡಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಆನ್ಲೈನೇ ಮಾಡೋದು. ನನ್ನ ಮೇಲೆ ನಂಬಿಕೆ ಇದ್ದರೆ ಬನ್ನಿ, ಡೆಫಿನೆಟ್ಲಿ ಐ ವಿಲ್ ಗಿವ್ ಎ ಗುಡ್ ಗೈಡೆನ್ಸ್ ಆ್ಯಂಡ್ ಶೋ ಎ ಗುಡ್ ವೇ ಟು ರೀಚ್ ಯುವರ್ ಡ್ರೀಮ್ ಕಾಲೇಜ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಡೌಟ್ ಇದ್ದರೆ ನಿಮ್ಮ ಸೀನಿಯರ್ಸ್ ಇದ್ದಾರೆ, ಯಾರು ಬೇಕಾದರೂ ಕೇಳಿ ಅವ್ರ ಐಡಿಯಾ ಕೊಡ್ತಾರೆ ನಿಮ್ಗೆ. ಎಕ್ಸಾಕ್ಟ್ಲಿ NDA ಅಕಾಡೆಮಿ ಅಂದರೆ ಏನು, NDA ಅಕಾಡೆಮಿಯಿಂದ ಉಮೇಶ್ ಸರಿಂದ ಏನೇನು ಅಡ್ವಾಂಟೇಜ್ ಸಿಗುತ್ತೆ ನಿಮಗೆ ಅಂತ. ಓಕೆ, ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ವೆಯ್ಟ್ ಫಾರ್ ದ ವಿಡಿಯೋ. ಓಕೆ, ತುಂಬ ಜನ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದೆ, ಒಳ್ಳೊಳ್ಳೆ ಕಾಲೇಜ್ಗೆ ಹೋಗಿದ್ದಾರೆ, ಎಲ್ಲ ಅಪ್ಡೇಟ್ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಏನು ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡ್ಬೋದು, ಚಲನ್ ಡೌನ್ಲೋಡ್ ಮಾಡ್ಬೋದು,
ಫೀಸೂ ಮತ್ತೆ ಪೇಮೆಂಟ್ ಮಾಡ್ಬೋದು. ತುಂಬ ಜನ ಕೇಳ್ತಾ ಇದ್ರಿ ಸರ್ ಫೀಸ್ ಪೇಮೆಂಟ್ ಮಾಡೋಕ್ಕಂತ ಆಪ್ಷನ್ ಇದೆ ಅಂತ. ಇವಾಗ KE ಅವರು ಕೊಟ್ಟಿದ್ದಾರೆ. ಇದೆ ಮಿರಾಕಲ್ ಅಂತ ಕರೆಯೋದು, ಮಿರಾಕಲ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಈ ಲೆವೆಲ್ ನಾನು ಯಾವತ್ತೂ ನೋಡಿಲ್ಲ KE ಕಡೆಯಿಂದ. ಸೊ ಫೀಸ್ ಪೇಮೆಂಟ್ ಮಾಡ್ಬೋದು ಮತ್ತು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಇವಾಗ ನೋಡಿ ಇಲ್ಲಿ ಹೇಳ್ತೀನಿ, ಫಸ್ಟ್ ಇದ್ರ ಬಗ್ಗೆ ಬಂದ್ಬಿಡ್ತೀನಿ, ಆಮೇಲೆ 1 by 1 ಬರ್ತೀನಿ. ಓಕೆ, ಸೊ ಇವಾಗ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 8th ಆಗಸ್ಟ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇವಾಗ ನಾಳೆ 7th, ನಾಳಿದ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ಆದಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಚಾಯ್ಸ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನು ಚಾಯ್ಸ್ 1, ಚಾಯ್ಸ್ 2 ಯಾರು ಕೊಟ್ಟಿದ್ದಾರೆ, ಇನ್ನೂ ಯಾರು ಕೊಟ್ಟಿಲ್ಲ, ಸೀಟ್ ಅಲಾಟ್ಮೆಂಟ್ ಆಗಿ ಯಾರು ಕೊಟ್ಟಿಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು. ಓಕೆ, ಆಲ್ರೆಡಿ ಕೊಟ್ಟಿರೋರು ಏನೂ ಮಾಡೋಕ್ಕಾಗಲ್ಲ. ಇವಾಗ ಆಲ್ರೆಡಿ ಕೊಟ್ಬಿಡಿ ಸರ್ ಮತ್ತೆ ಕೊಡ್ಬೋದಂದರೆ ಖಂಡಿತ ಆಗಲ್ಲ. ಓಕೆ, ಗೊತ್ತಿಲ್ಲ, ಲಾಗಿನ್ ಮಾಡಿ ನೋಡಿ, ಅವ್ರೇನು ಆಪ್ಷನ್ ಕೊಟ್ಟಿದ್ರೆ ಕೊಡಿ, ನನಗೆ ಗೊತ್ತಿಲ್ಲ. ಆಗೋದಿಲ್ಲ, ಕನ್ಫರ್ಮ್ ಆಗಿ ಆಗೋದಿಲ್ಲ ನಂಗೆ ಗೊತ್ತು. ಯಾರ್ಯಾರು ಚಾಯ್ಸ್ ಕೊಟ್ಟಿಲ್ಲ ಅಂಥವ್ರಿಗೆ ಆಪ್ಷನ್ ಕೊಡ್ತಾ ಇರೋದು. ಲಾಗಿನ್ ಮಾಡಿದ್ರೆ ಸೇಮ್ ಚಾಯ್ಸ್ ಎಂಟ್ರಿ ಲಿಂಕ್ ಅದೇನು ಬಿಟ್ಟಿದ್ದಾರೆ ಅದರಲ್ಲಿ ಲಾಗಿನ್ ಮಾಡಿದ್ರೆ ಮತ್ತೆ ಎನೇಬಲ್ ಮಾಡ್ತಾರೆ ನಾಳೆ ಬೆಳಗ್ಗೆ. ಇಲ್ಲ ಅಂದರೆ ಒಂದು ಲಿಂಕ್ ಬಿಡ್ತಾರೆ, ವೆಯ್ಟ್ ಮಾಡಿ. ಸೊ ಚಾಯ್ಸ್ 1, ಚಾಯ್ಸ್ 2 ಕೊಡ್ತೀರಾ, ಅವರು ಪೇಮೆಂಟ್ ಮಾಡಬೇಕು, ಫೀಸ್ ಪೇಮೆಂಟ್ ಮಾಡಬೇಕು. ಇದು ಒಂದು ಡೌಟ್ ನನಗೆ ಅರ್ಥ ಆಗಲ್ಲ. ಚಾಯ್ಸ್ 1, ಚಾಯ್ಸ್ 2 ಯಾರು ತೊಗೊತೀರಾ ಪೇಮೆಂಟ್ ಮಾಡಬೇಕು, ಅದು ಕೆಲವರು ಗೊತ್ತಿಲ್ಲ. ಸರ್ ಫೀಸ್ ಪೇಮೆಂಟ್ ಮಾಡಬೇಕಾ ಸರ್ ಅಂತ ಕೇಳ್ತಾರೆ. ಐ ಡೋಂಟ್ ನೋ ವಾಟ್ ದ ಸ್ಟೂಡೆಂಟ್ ಮೆಂಟಾಲಿಟೀಸ್. ಅವ್ರು ಇನ್ನೂ ಎಲ್ಲಿದ್ದಾರೋ 20th ಸೆಂಚುರಿಲಿ, ನನಗಂತೂ ಅರ್ಥ ಆಗ್ತಿಲ್ಲ. ಇಂಜಿನಿಯರಿಂಗ್ ಹೋಗಿ ಅದು ಏನು ದಬಾಗ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ನೋಡೋಣ, ಗೊತ್ತಿಲ್ಲ. ಸೊ ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡುವುದು. ಡೌನ್ಲೋಡಿಂಗ್ ಆಫ್ ಎ ಚಲನ್ ಬೈ ಚಾಯ್ಸ್ 1, ಚಾಯ್ಸ್ 2 ಇಲ್ಲ ಅಂತಂದರೆ ನಾಳೆಯಿಂದಾನೆ. ಮತ್ತು ಅದು 2 ದಿವಸ ಟೈಮ್ ಕೊಡ್ತಾನೆ. ಅಂದರೆ ನಾಳೆನೇ ಆಪ್ಷನ್ ಎಂಟ್ರಿ ಮಾಡಿ ಇಮಿಡಿಯೇಟ್ ಚಲನ್ ಡೌನ್ಲೋಡ್ ಮಾಡ್ಕೊಬೋದು. ಫೀಸ್ ಪೇಮೆಂಟ್ ಮಾಡೋದಕ್ಕೆ 7th ಇಂದ 9th ವರೆಗೂ ಕೊಟ್ಟಿದ್ದಾರೆ. 3 days ಟೈಮ್ ಕೊಟ್ಟಿದ್ದಾರೆ, 9th ವರೆಗೂ ಕೊಟ್ಟಿದ್ದಾರೆ. ಓಕೆ, 9th ಅಂದರೆ ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದವರೆಗೂ ಪೇಮೆಂಟ್ ಮಾಡ್ಬೋದು ನೀವು. ಮತ್ತು ಫೀಸ್ ಪೇಮೆಂಟ್ ಮಾಡಿದಾದ್ಮೇಲೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಅದು ಆಟೋಮೆಟಿಕಲ್ ಬ್ಯಾಂಕ್ ಕಡೆಯಿಂದ ಅಪ್ಡೇಟ್ ಮಾಡಿದ ತಕ್ಷಣ KE ಪೋರ್ಟಲ್ ಲಾಗಿನ್ ಆದರೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಯಾಕಂದರೆ ಅಡ್ಮಿಷನ್ ಆರ್ಡರ್ ಇಲ್ದಿರ ಕಾಲೇಜಲ್ಲಿ ಸೇರಿಸ್ಕೊಳ್ಳಲ್ಲ. ಓಕೆ, ಸೊ ಅಡ್ಮಿಷನ್ ಡೌನ್ಲೋಡ್ ಆದಮೇಲೆ ಕಾಲೇಜ್ ಹೋಗಿ ಜಾಯ್ನ್ ಆಗೋದಕ್ಕೆ ನಿಮಗೆ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ, ಲಾಸ್ಟ್ ಡೇಟ್ ಬಂದು 10/8/24 4 PM ವರೆಗೂ. ಓಕೆ, ಅಡ್ಮಿಷನ್ ಡೌನ್ಲೋಡ್ ಮಾಡೋದಕ್ಕೆ 9th ಅಂದರೆ ಶುಕ್ರವಾರ 6 ಗಂಟೆವರೆಗೂ ಟೈಮ್ ಇರುತ್ತೆ. ಕಾಲೇಜ್ ಜಾಯ್ನ್ ಆಗೋದಕ್ಕೆ ಶನಿವಾರ 4:15ವರೆಗೂ ಟೈಮ್ ಇರುತ್ತೆ. ಇಷ್ಟು ಶೆಡ್ಯೂಲು. ಮತ್ತೆ ದಯಮಾಡಿ ಕೇಳಿಬಿಡಿ ಎಕ್ಸ್ಟೆಂಡ್ ಆಗುತ್ತಾ ಅಂತ. ಅದನ್ನೂ ಕೇಳಿದ್ದೀರಾ ಅಂತಂದರೆ ನಿಮಗಿಂತ ಮುಟ್ಟಾಡ್ರು ಇನ್ಯಾರಿಲ್ಲ ಅನ್ಕೊತೀನಿ. ಯಾಕಂದರೆ ಇಂಥ ಆಪ್ಷನ್ನು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. KE ಅವ್ರು ಕೊಡೋಕ್ಕೆ ಚಾನ್ಸೇ ಇಲ್ಲ. ಕೊಟ್ಟಿದ್ದಾರೆ, ಯುಟಿಲೈಸ್ ಮಾಡ್ಕೊಳ್ಳಿ ವಿತೌಟ್ ಎ ಡೌಟ್. ಆಮೇಲೆ ಫ್ರೆಂಡ್ಸು ಅಷ್ಟೇ ರೀ, ನಾನು ಹೇಳ್ತೀನಿ, ಸುಮಾರು ಜನ ಫ್ರೆಂಡ್ಸ್ಗೆ ಏನು ಮಾಡ್ತೀರಾ, ವಿಡಿಯೋಸ್ ನೋಡ್ಬಿಡ್ತೀರಾ, ನೀವು ಫ್ರೆಂಡ್ಸಿಗೆ ಶೇರ್ ಮಾಡಲ್ಲ, ಗ್ರೂಪ್ಸಲ್ಲಿ ಶೇರ್ ಮಾಡಲ್ಲ. ಒಂದು ಶೇರಿಂಗಿಂದ ಏನು ಕಳ್ಕೊತೀರಾ ನೀವು, ಅದಂಗೆ ಅದೇ ಅರ್ಥ ಆಗಲ್ಲ. ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಒಂದು ಶೇರ್ ಮಾಡಿ. ಸುಮಾರು ಜನಕ್ಕೆ ಪೇಷನ್ಸ್ ಇದ್ದು ಅನುಭವಿಸ್ತಾರೆ ಲೈಫಲ್ಲಿ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾದಾಗ ದಯಮಾಡಿ ನಿಮ್ಮ ಗ್ರೂಪ್ಸ್ ಏನಿದೆ ಶೇರ್ ಮಾಡಿ. ಯಾರದೇ ವಿಡಿಯೋ ಆಗಿರಲಿ, ನನಗೇನು ಪ್ರಾಬ್ಲಮ್ ಏನಿಲ್ಲ. ಓಕೆ, ಅವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ ಅವರಿಗೆ. ಅಟ್ಲೀಸ್ಟ್ ದೇ ವಿಲ್ ಆ್ಯಕ್ಟ್ ಆನ್ ಇಟ್ ಅಕಾರ್ಡಿಂಗ್ಲಿ. ಗೊತ್ತಾಗುತ್ತೆ ಅವ್ರಿಗೆ. ಕೆಲವರು ಜನ ಹುಡುಗರು ಗೊತ್ತಿರಲ್ಲ ಪಾಪ, ಏನು ಮಾಡೋದು, ಅವ್ರಿಗೆ ಏನು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಅವ್ರು ಹಂಗೆ ಎದ್ದೋಗ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇದನ್ನ ಹೇಳಿರೋದು. ಮತ್ತೆ ಇವಾಗ ಸೆಕೆಂಡ್ ರೌಂಡ್ ನೋಡಿ, ಇಲ್ಲಿ ಇವಾಗ ಸೆಕೆಂಡ್ ರೌಂಡ್ ಇಶ್ಯೂ ಆಯಿತು. ಇದು ಫಸ್ಟ್ ರೌಂಡ್ ಆಯಿತು ಅಪ್ಡೇಟ್. ಇವಾಗ ಸೆಕೆಂಡ್ ರೌಂಡ್ಗೆ ಬಂದರೆ ಏನು ಹೇಳಿದ್ದಾರೆ ಅಂದರೆ DCET 2ನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆ ಮಾಹಿತಿ. ಸೆಕೆಂಡ್ ರೌಂಡ್ ಬಗ್ಗೆ ಮಾಹಿತಿ ಏನು ಅಂತಂದರೆ, ಈ ಮೇಲಿನ ಕಾರಣಗಳಿಂದಾಗಿ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಂದರೆ ಟೆಂಪ್ರವರಿಲಿ ಶಟ್ ಡೌನ್ ಮಾಡಿದ್ದಾರೆ. ಅಂದರೆ ಇವಾಗ ರಿಸಲ್ಟ್ಸ್ ಬರಬೇಕಾಯ್ತು ಇಷ್ಟೊತ್ತಿಗೆ, ಅದಕ್ಕೆ ರಿಸಲ್ಟ್ಸ್ ಕೊಡಲ್ಲ. ಹಂಗಾರೆ ಏನು ಸರ್ ಇವಾಗ ಆಪ್ಷನ್ ಎಂಟ್ರಿ ಮಾಡಿದ್ದು ಹೋಯ್ತಾ ಅಂತಂದರೆ ಕನ್ಫರ್ಮ್ ಇಲ್ಲ. ಅದನ್ನು ಹೇಳಿದ್ದಾರೆ. ಆಪ್ಷನ್ ಪೋರ್ಟಲನ್ನು ಪುನಃ ತೆರೆದು ಅವಕಾಶ ನೀಡಿ 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ನಂತರ ಪ್ರಕಟಿಸಲಾಗುವುದು. ಸದ್ಯದಲ್ಲಿಯೇ 2ನೇ ಸುತ್ತಿನ ಸೀಟು ಹಂಚಿಕೆಯ ಪರಿಷ್ಕೃತ ವೇಳಾಪಟ್ಟಿಯನ್ನು ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು. ಯಾಕಂದರೆ ಇವಾಗ ಫಸ್ಟ್ ರೌಂಡು ಕೊಟ್ಟಿದ್ದಾರೆ ಅಂತಂದರೆ ಅವರು ಕೆಲವರೆಲ್ಲ ಮಿಸ್ ಆಗಿರೋರು ಕಾಲೇಜ್ಗೆ ಚಾಯ್ಸ್ 1 ತೊಗೊಂಡು ಕಾಲೇಜ್ ಜಾಯ್ನ್ ಆದರೆ ಅವ್ರು ಸೀಟ್ ಆಕ್ಯುಪೈ ಮಾಡಿಬಿಡ್ತಾರೆ. ಇವಾಗ ಆ ಸೀಟ್ನ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ಮತ್ತೆ ಆಪ್ಷನ್ ಎಂಟ್ರಿ ಚಾಯ್ಸ್ ಕೊಡ್ತಾರೆ. ಪ್ರಾಬಬಲಿ ನಂಗೆ ಅನ್ಕೊತಾ ಇದ್ದೀನಿ, ಒಂದು ವ್ಯೂ ಇದೆ, ನಿಮಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಸಿಗ್ಬೋದು ಸೆಕೆಂಡ್ ರೌಂಡ್ಗೆ ಹೋದರೆ. ಹಂಗೆ ಅಂದ್ಬಿಟ್ಟು ಸೆಕೆಂಡ್ ರೌಂಡ್ ತೊಗೊಳ್ಳಿ ಅಂತಲ್ಲ, ಯಾಕಂದ್ರೆ ಆಲ್ರೆಡಿ ತೊಗೊಂಡಿರೋರು ಕೊಡ್ಬೋದು. ಓಕೆ, ಮತ್ತೆ ಫ್ರೆಶ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಮತ್ತೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಸೇಮ್ ಥಿಂಗ್ ಇವೇನು ಮಾಡ್ತೀರಾ, ಎನೇಬಲ್ ಆಗುತ್ತೆ. ನೋಡಿ, ಇದನ್ನೂ ಹೇಳಿದ್ದೆ. ಚಾಯ್ಸ್ 1 ಯಾರೊಬ್ಬರು ಪೇರೆಂಟ್ ಕಾಲ್ ಮಾಡಿದ್ರು ನನಗೆ, ಸರ್ ಚಾಯ್ಸ್ 1 ಚಾಯ್ಸ್ 2 ಅಲ್ಲಿ ತೊಗೊಂಡ್ಮೇಲೆ ಚಾಯ್ಸ್ 2 ತೊಗೊಂಡ್ಮೇಲೆ ನಾವು ಮತ್ತೆ ಆ್ಯಡ್ ಮಾಡೋಕ್ಕಾಗಲ್ವಾ, ಮತ್ತೆ ಆ್ಯಡ್ ಮಾಡ್ಬೋದಾ, ಏನು ಡೌಟ್ಸ್ ಅಂತ ನನಗಂತೂ ಅರ್ಥ ಆಗಲ್ಲ. ತಿಳ್ಕೊಳ್ರಿ ಸ್ವಲ್ಪ, ಯಾವ ಇದರಲ್ಲಿದ್ದೀರಾ ನೀವು ತಿಳ್ಕೊಳ್ಳಿ, ಸ್ವಲ್ಪ ದಯಮಾಡಿ ತಿಳ್ಕೊಬೇಕು ಅಂತಲೇ ಡೀಟೇಲಾಗಿ ವಿಡಿಯೋ ಮಾಡಿ ಹೇಳ್ತೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ವಿಡಿಯೋಸ್ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಚಾಯ್ಸ್ 2 ತೊಗೊಂಡಿರೋರಿಗೆ ಪೇಮೆಂಟ್ ಮಾಡೋಕೆ ಗೊತ್ತಿಲ್ವಂತೆ, ಚಾಯ್ಸ್ 1 ತೊಗೊಂಡಿರೋ ಪೇಮೆಂಟ್ ಮಾಡೋಕೆ ಗೊತ್ತಿಲ್ಲಂತೆ. ಇನ್ನು ಯಾವ ಪುರುಷಾರ್ಥಕ್ಕೆ ಅವ್ರು BE ಮಾಡೋಕೆ ಹೋಗ್ತಾರೋ ನನಗಂತೂ ಅರ್ಥ ಆಗಲ್ಲ. ನಾನೊಂದು ಸ್ವಲ್ಪ ಹೇಳೋದು ಹಾರ್ಷ್ ಆಗಿರ್ಬೋದು ನಿಮಗೆ, ಕೆಲವು ಪೇರೆಂಟ್ಸ್ಗೆಲ್ಲ ಸ್ಟೂಡೆಂಟ್ಸ್ಗೆ ಹಾರ್ಷ್ ಆಗಿರ್ಬೋದು. ಏನು ಸರ್ ಹಿಂಗೆ ಹೇಳ್ತಾರೆ, ಏನು ಹಿಂಗೆ ಹೇಳ್ತಾನೆ ಅಂತ. ಬಟ್ ದಟ್ ಈಸ್ ದ ರಿಯಲ್ ಫ್ಯಾಕ್ಟ್. ಡಿಪ್ಲೊಮಾ ಹುಡುಗರು ಇದೇ ಫ್ಯಾಕ್ಟ್ ಹೇಳ್ತಾ ಇರೋದು. ದೇ ಆರ್ ನಾಟ್ ಸೀರಿಯಸ್. ನಾನು ಡೈರೆಕ್ಟಾಗಿ ಹೇಳ್ತೀನಿ, ದೇ ಆರ್ ನಾಟ್ ಸೀರಿಯಸ್. ಇಫ್ ಯು ಬಿಕಮ್ ಸೀರಿಯಸ್ ಡೆಫಿನೆಟ್ಲಿ ವಿಲ್ ಕಮ್ ಟು ನೋ.
ಇದೇ ಉದ್ದೇಶಕ್ಕೆ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಇದೇ ಉದ್ದೇಶಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ಇದಾಗಿಯೂ ಇವೆಲ್ಲ ಮಾಡಿಯೂ ಇನ್ನೂ ಗೊತ್ತಾಗಿಲ್ಲ ಅಂದರೆ ದೇವರೇ ನಿಮ್ಮನ್ನು ಕಾಪಾಡಬೇಕಷ್ಟೇ. ಓಕೆ, ಸೊ ವಾಟ್ ಎವರ್ ಇಟ್ ಮೇ ಬಿ, ಇವಾಗ ಸೆಕೆಂಡ್ ರೌಂಡ್ ಏನು ರಿಸಲ್ಟ್ಸ್ ಇದೆ, ಸೆಕೆಂಡ್ ರೌಂಡ್ ಏನು ಮಾಡಿದ್ದೀರಾ, ನಮ್ಮ ಕತೆ ಏನು ಸರ್, ಇವಾಗ ಸೀಟು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂದರೆ ಖಂಡಿತ ಸೀಟ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ಅವ್ರು ಆಪ್ಷನ್ ಕೊಟ್ಟಿರೋದು ಸುಮಾರು ಜನ ಇದ್ದರೆ ಅವ್ರು ಏನಾದರೂ ಆಪ್ಷನ್ಸ್ ಕೊಟ್ಟು ಸೀಟ್ ತೊಗೊಂಡ್ರೆ ನಿಮಗೆ ಆ ಸೀಟ್ ಕಡಿಮೆ ಆಗುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಚೇಂಜಸ್ ಆಗುತ್ತೆ. ಆ ಸೀಟ್ ಮ್ಯಾಟ್ರಿಕ್ಸ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇವೆಲ್ಲ ಮುಗಿದ್ಮೇಲೆ, ಅಂದರೆ ಈ ವೀಕ್ ಮುಗಿದ್ಮೇಲೆ ನೆಕ್ಸ್ಟ್ ವೀಕ್ ಮಂಡೇ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಅಷ್ಟೊತ್ತಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಮತ್ತೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಅಲ್ಲಿವರೆಗೂ ಗೊತ್ತಾಗಲ್ಲ, ಅಲ್ಲಿವರೆಗೂ ಏನು ಗೊತ್ತಾಗಲ್ಲ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ದಿಸ್ ಇಸ್ ದ ಫೈನಲ್ ಅಪ್ಡೇಟ್. ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ರಿಸಲ್ಟ್ಸ್ ಬರಲ್ಲ, ನಿಮಗೆ ಮತ್ತೆ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ, ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಮೋಸ್ಟ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಇಲ್ಲಾಂದರೆ ಅವ್ರು ಹೇಳ್ದಂಗೆ ಫ್ರೀಸ್ ಮಾಡಿರ್ಬೋದು, ಎರಡೂ ಆಗಿರ್ಬೋದು. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಆಸ್ ಯೂಶುವಲ್ ಉಮೇಶ್ ಸರ್ ಫಾರ್ ಯು ಫಾರ್ ಆಲ್ ದ DCT ಅಪ್ಡೇಟ್ಸ್. ಕೀಪ್ ಸಪೋರ್ಟಿಂಗ್. ಆಮೇಲೆ ನಿಮ್ಮ ಜೂನಿಯರ್ಸ್ ರೆಫರ್ ಮಾಡ್ರಪ್ಪ, ಬೈಯೋದು ಒಂದು ಕಡೆ ಇರಲಿ, ಬೈಕಳಿ ಹಂಗೆ ಜೂನಿಯರ್ಸ್ ರೆಫರ್ ಮಾಡಿ. ಯಾಕಂದರೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಒಂದು ಬಿಗ್ ಅಪ್ಡೇಟ್ ಜೊತೆ ಬರ್ತೀನಿ. ತುಂಬ ಖುಷಿ ಆಗುತ್ತೆ ಅಪ್ಡೇಟ್ಗೆ. ಒಂದು ಲಾಂಗ್ ಟರ್ಮ್ ಕೋಚಿಂಗು ಒಂದು ಪ್ರಿಸೈಸಿಂಗ್ ವ್ಯಾಲ್ಯೂಲ್ಲಿ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಂದು ಕಂಪ್ಲೀಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮು, ಭಯ ಇಲ್ದಿರ ಬರ ಕೇಳಿ, ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಕಂಪ್ಲೀಟ್ ಸಪೋರ್ಟ್ ನಾನು ಕೊಡ್ತೀನಿ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಥ್ಯಾಂಕ್ಸ್ ಫಾರ್ ವಾಚಿಂಗ್.